ಜೆಡಿಎಸ್ಗೆ ಶಕ್ತಿ ತುಂಬಲು ಭವ್ಯ ಬಂಗಲೆಯನ್ನ ಕಟ್ಟಿಬಿಟ್ರ ರೇವಣ್ಣ ಅವರು. ಹಾಸನ ಜಿಲ್ಲೆಯಲ್ಲಿ ಮಾಜಿ ಸಚಿವ ರೇವಣ್ಣ ಹೊಸ ಬಂಗಲೆಯನ್ನ ನಿರ್ಮಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ಹೊಸ ಬಂಗಲೆಯನ್ನ ನಿರ್ಮಿಸಿದ್ದಾರೆ. ಸೋಮನಹಳ್ಳಿ ಗ್ರಾಮದಲ್ಲಿ ರೇವಣ್ಣ ನೂತನ ಮನೆ ನಿರ್ಮಾಣ ಮಾಡಿದ್ದಾರೆ. ಹಾಸನ ನಗರವನ್ನ ಸುಪರ್ದಿಗೆ ಪಡೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಇದು. ಭವ್ಯವಾದ ಬಂಗಲೆಯ ಜೊತೆ ಮನೆ ಕಟ್ಟಿದ್ದಾರೆ. ಈಗ ನೋಡಿ, ರೇವಣ್ಣ ಅವರ ಮನೆ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಿದೆ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಪುಟಿದೇಳೋದಕ್ಕೆ ರೇವಣ್ಣ ಮಾಸ್ಟರ್ ಪ್ಲಾನ್ ಮಾಡಿಕೊಂಡ್ರ. ರಸ್ತೆ ಪಕ್ಕದಲ್ಲೇ ನೂತನ ಮನೆ ನಿರ್ಮಾಣ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಹಾಸನವನ್ನ ಕೇಂದ್ರ ಸ್ಥಾನ ಮಾಡಿಕೊಳ್ಳೋದಕ್ಕೆ ಇದು ಅವರ ಕುಟುಂಬದ ಹೊಸ ಪ್ಲಾನ್. ಯಾಕಂದ್ರೆ ರಾಜಕೀಯವಾಗಿ ಏನೆಲ್ಲ ಏರಿಳಿತಗಳಾಗಿದೆ ಅನ್ನೋದು ಗೊತ್ತು. ಒಟ್ಟಿನಲ್ಲಿ ಈಗ ಮನೆ ನಿರ್ಮಾಣ ಆಯಿತು, ಕೆಲವೇ ದಿನಗಳಲ್ಲಿ ಗೃಹ ಪ್ರವೇಶ ಕೂಡ ಆಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಹಾಸನದಲ್ಲಿ ಕಟ್ಟಿರುವಂತ ಮನೆ ಇದು, ಭವ್ಯವಾಗಿರುವಂತ ಬಂಗಲೆ. ಈಗಾಗಲೇ ಯಾವ ರೀತಿಯಾಗಿ ರಾಜಕೀಯದಿಂದ ಏನೇನು ಆಗ್ತಾ ಇದೆ, ಡ್ರಾಬ್ಯಾಕ್ಸ್ಗಳಾಗ್ತಿತ್ತು. ಯಾಕಂದ್ರೆ ಜೆಡಿಎಸ್ನ ಭದ್ರಕೋಟೆಯಾಗಿ ಬಾವುಟಗಳು ಎಲ್ಲೆಲ್ಲಿ ಹಾರಾಡ್ತಿತ್ತು, ಈಗ ಕಾಂಗ್ರೆಸ್ಸಿನ ಬಾವುಟಗಳು ಹಾರ್ತಿತ್ತು. ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ಹಿನ್ನಡೆಗಳಾಗಿತ್ತು. ಒಟ್ಟಿನಲ್ಲಿ ಈಗ ಮತ್ತೆ ಪುಟಿದೇಳೋದಕ್ಕೆ, ಹಾಸನದಲ್ಲಿ ತಮ್ಮ ಭದ್ರವಾಗಿರುವಂಥ ರಾಜಕೀಯ ಶಕ್ತಿಯನ್ನು ಮತ್ತೆ ತರೋದಕ್ಕೆ ಈಗ ಮನೆ ಕಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಗೃಹ ಪ್ರವೇಶವೂ ಕೂಡ ಅದ್ದೂರಿಯಾಗಿ ಆಗಲಿದೆ. ಈಗ ಮನೆ ನಿರ್ಮಾಣದ ಬೆನ್ನಲ್ಲೇ ಹಲವು ಪ್ರಶ್ನೆ, ಹಲವು ಕುತೂಹಲ, ಚರ್ಚೆಗೂ ಕೂಡ ಆಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಪ್ರತೀಕ್ಷಾ ವರದಿಯನ್ನ ಕೊಟ್ಟಿದ್ದಾರೆ ಆ ಸ್ಥಳದಿಂದ, ಬನ್ನಿ ನೋಡೋಣ. ಭದ್ರಕೋಟೆ ಅಂದ್ರೆ ಅದು ಹಾಸನ ಜಿಲ್ಲೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕಳೆದ ಎಂಪಿ ಚುನಾವಣೆ ಅದಕ್ಕೆ ಬ್ರೇಕ್ ನೀಡಿತ್ತು. ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಬೇಲೂರು ಮತ್ತೆ ಅರಸೀಕೆರೆ ಹಾಸನದಿಂದ ಕೈತಪ್ಪಿ ಹೋಗಿತ್ತು. ಇದರಿಂದ ಜೆಡಿಎಸ್ ಭದ್ರಕೋಟೆ ಛಿದ್ರ ಆಗಿದೆ ಅನ್ನೋ ಮಾತನ್ನ ಕೆಲವರು ಹೇಳಲಾಗ್ತಾ ಇತ್ತು. ಆದ್ರೆ ಇದೇ ರಾಜಕೀಯ ಪಡಸಾಲೆಯಲ್ಲಿ ಜೆಡಿಎಸ್ ನಲ್ಲಿ ಗುಸುಗುಸು ಚರ್ಚೆ ನಡೀತಾ ಇರೋಂಥದ್ದು ಅದೇನಪ್ಪಾ ಅಂದ್ರೆ, ರೇವಣ್ಣವರ ನೇತೃತ್ವದಲ್ಲಿ ಹಾಸನ ಜಿಲ್ಲೆ ಮತ್ತೆ ಜೆಡಿಎಸ್ ಭದ್ರಕೋಟೆ ಆಗುತ್ತೆ. ಜೆಡಿಎಸ್ ಭದ್ರಕೋಟೆ ಆಗೋ ಮುಖಾಂತರ ರೇವಣ್ಣವರು ಹಾಸನ ಜಿಲ್ಲೆಯನ್ನ ತಮ್ಮ ಸುಪರ್ತಿಗೆ ಪಡೆದುಕೊಳ್ತಾರೆ ಅನ್ನೋ ಮಾತನ್ನ ಹೇಳಲಾಗ್ತಾ ಇದೆ. ನಾವೀಗ ಇರೋಂಥದ್ದು ಹಾಸನ ತಾಲೂಕಿನ ಸೋಮನಹಳ್ಳಿಯಲ್ಲಿ. ನೀವೀಗ ಗಮನಿಸ್ತಾ ಇದ್ದೀರಿ, ಹಾಸನ ತಾಲೂಕಿನ ಸೋಮನಹಳ್ಳಿಯಲ್ಲಿ ರೇವಣ್ಣನವರು ಭವ್ಯವಾದ ಒಂದು ಬಂಗಲೆಯನ್ನ ನಿರ್ಮಾಣ ಮಾಡಿರೋಂಥದ್ದು. ಇದು ಅವರೇ ಕೃಷಿಗೋಸ್ಕರ ಬಳಸ್ಕೊಳ್ತಾ ಇರ್ತಂತ ಭೂಮಿ. ಇಲ್ಲಾಗ್ಲೇ ಏನು ಹಾಸನ ತಾಲೂಕಿನ ಸೋಮನಹಳ್ಳಿ ಏನಿದೆ, ಇಲ್ಲಿ ಕೃಷಿ ಚಟುವಟಿಕೆ ಕೂಡ ಆರಂಭವಾಗಿದೆ. ರೇವಣ್ಣನವರು ರಾಜಕೀಯವಾಗಿಯೂ ಅಷ್ಟೇ ಅಲ್ಲ, ಅವರು ಕೃಷಿಕರು ಹೌದು ಅನ್ನೋದು ಇಲ್ಲಿ ಸಾಬೀತಾಗ್ತಿರೋ ಅಂಥದ್ದು. ಅಂದ್ರೆ ಏನು ಶುಂಠಿ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ, ಅದರ ಮಧ್ಯದಲ್ಲಿ ಭವ್ಯವಾದ ಬಂಗಲೆಯನ್ನ ನಿರ್ಮಾಣ ಮಾಡಿರೋ ಅಂಥದ್ದು. ಅಂದ್ರೆ ಹಾಸನ ಜಿಲ್ಲೆ ಕೇಂದ್ರ ಸ್ಥಾನವಾಗಿಟ್ಕೊಂಡು ಹಾಸನ ಜಿಲ್ಲೆಯನ್ನ ಮತ್ತೆ ಜೆಡಿಎಸ್ ಭದ್ರಕೋಟೆಯನ್ನಾಗಿ ಮಾಡಬೇಕು, ಹಾಸನ ಜಿಲ್ಲೆಯನ್ನ ತನ್ನ ತೆಕ್ಕೆಗೆ ಪಡೆದುಕೊಳ್ಳಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ರೇವಣ್ಣನವರು ಅನ್ನೋ ಮಾತನ್ನ ಹೇಳಲಾಗ್ತಾ ಇದೆ. ಈಗಾಗಲೇ ಹಾಸನ ಏನು ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಇದೆ. ಮುಂದಿನ ದಿನಗಳಲ್ಲಿ ಹಾಸನ ನಗರ ಮತ್ತು ಹಾಸನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಹಾಸನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಏನಾದ್ರೂ ಆದ್ರೆ ಅದಕ್ಕೆ ಅಲ್ಲಿಂದನೇ ರೇವಣ್ಣನವರು ತಮ್ಮ ನೆಲೆಯನ್ನ ಮತ್ತೆ ರಾಜಕೀಯ ನೆಲೆಯನ್ನ ಕಂಡುಕೊಳ್ತಾರೆ. ಹಾಸನ ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಂತು ಇಡೀ ಹಾಸನ ಜಿಲ್ಲೆಯ ಹಿಡಿತವನ್ನ ಸಾಧಿಸ್ತಾರೆ ಅನ್ನೋ ಮಾತನ್ನ ಎಲ್ಲೋ ಒಂದ್ ಕಡೆ ಹೇಳಲಾಗ್ತಾ ಇದೆ. ಈಗಾಗಲೇ ಕೃಷಿ ಚಟುವಟಿಕೆಯನ್ನ ಮಾಡಲಾಗ್ತಾ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಇನ್ನೇನು ಗೃಹ ಪ್ರವೇಶವಷ್ಟೇ ಬಾಕಿ ಇರುವಂತಹ ಭವ್ಯವಾದ ಬಂಗಲೆಯನ್ನು ಕೂಡ ಹಾಸನ ತಾಲೂಕಿನ ಸೋಮನಹಳ್ಳಿಯಲ್ಲಿ ನಿರ್ಮಾಣ ಮಾಡಿರೋಂಥದ್ದು. ಒಟ್ಟಾರೆಯಾಗಿ ಹೇಳೋದಂದ್ರೆ, ಹಾಸನ ಏನು ಜೆಡಿಎಸ್ ಭದ್ರಕೋಟೆ ಅನಿಸ್ಕೊಂಡಿತ್ತು, ಆದ್ರೆ ಕಳೆದ ಎಂಪಿ ಚುನಾವಣೆಯಿಂದ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿತ್ತು. ಎಲ್ಲೋ ಒಂದ್ ಕಡೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಮತ್ತೊಂದು ಪಕ್ಷ ಲಗ್ಗೆ ಇಟ್ಟಿದೆ ಅಂತ ಹೇಳಲಾಗ್ತಾ ಇದ್ದು. ಆದ್ರೆ ಈಗ ಮುಂದಿನ ಚುನಾವಣೆಗಳಲ್ಲಿ ರೇವಣ್ಣನವರು ಇದೇ ಹಾಸನದಲ್ಲಿ ನಿಂತು ಹಾಸನ ಜಿಲ್ಲೆಯಿಂದ ಇಡೀ ಜಿಲ್ಲೆಯನ್ನ ನಿಯಂತ್ರಣ ಮಾಡ್ತಾರೆ. ಅಂದ್ರೆ ಹಾಸನ ಜಿಲ್ಲೆಯನ್ನ ಜೆಡಿಎಸ್ ಭದ್ರಕೋಟೆಯನ್ನಾಗಿ ಮಾಡ್ತಾರೆ, ತಮ್ಮ ಸುಪರ್ತಿಗೆ ಪಡ್ಕೊಳ್ತಾರೆ ಅನ್ನೋ ಮಾತು ಕೇಳಿ ಬರ್ತಿರೋ ಅಂಥದ್ದು. ಚೇತನ್ ಚಂದ್ರಾಯಪಟ್ನ, ಗ್ಯಾರಂಟಿ ನ್ಯೂಸ್, ಹಾಸನ.